ಕಾಂಗ್ರೆಸ್ ಒಬ್ಬ MLA ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ತೆಗೆದುಕೊಂಡ್ರೆ ಅವರು ಇವತ್ತು ಸೀನಿಯರ್ MLA ಆಗಿದ್ದಾರೆ. ಸತತವಾಗಿ 3ನೇ ಬಾರಿ ಗೆದ್ದಿರ್ತಕ್ಕಂಥವ್ರು. ಅವರು 3ನೇ ಬಾರಿ ಗೆದ್ದು ಅವ್ರನ್ನ ಇವತ್ತೇನು ನಿಗಮ ಮಂಡಳಿ ಅಧ್ಯಕ್ಷರಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವ್ರು ಮಾಡ್ತಕ್ಕಂಥ ಸೇವೆ, ಸಾವಿರಾರು ಕೋಟಿ ಅನುದಾನ ಇವತ್ತು ಎಲ್ಲ ಒಂದು ಕ್ಷೇತ್ರಗಳಿಗೂ ಅವರು ಏನವರು ಕೊಟ್ಟಿದ್ದಾರೆ. ಅವರ ಅಭಿವೃದ್ಧಿ ರೀತಿ ನೀತಿನ ಗಮನಿಸಿ ಇವತ್ತು ಅವರು ದುಡಿಯೋ ಕೈಗೆ ಕೆಲಸ ಕೊಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಆ ರೀತಿ ಕಾಳಜಿ ಹೊಂದಿರತಕ್ಕಂಥ ನಮ್ಮ ಶಾಸಕರನ್ನ SN ನಾರಾಯಣಸ್ವಾಮಣ್ಣವ್ರನ್ನ ಇವತ್ತು ಸಚಿವರನ್ನಾಗಿ ಮಾಡಿ ಕರ್ನಾಟಕದ ರಾಜ್ಯಕ್ಕೆ ಇವತ್ತು ಅವರ ಅಳಿಲು ಸೇವೆನ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಮುಖಂಡರನ್ನ ನಾವಿವತ್ತು ಬಂಗಾರಪೇಟೆ ತಾಲೂಕು ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ನಾವು ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಹೇಳಿದಂಗೆ ಅಭಿವೃದ್ಧಿ ವಿಚಾರದಲ್ಲಿ SN ನಾರಾಯಣಸ್ವಾಮಣ್ಣವರು ತಾಲೂಕಿನಾದ್ಯಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ಬೋರ್ಡ್ ಚೇರ್ಮನ್ ಆಗಿ ರಾಜ್ಯಾದ್ಯಂತ ಪ್ರವಾಸಗಳನ್ನು ಮಾಡಿ ಎಲ್ಲ ಜಿಲ್ಲೆಗಳು ಕೂಡ ಅಭಿವೃದ್ಧಿಗಳು ಮಾಡ್ತಾ ಇರೋದ್ರಿಂದ, ಮತ್ತು ಕೋಲಾರ ಜಿಲ್ಲೆ ಗಡಿನಾಡಾಗಿದೆ. ಈ ಒಂದು ಜಿಲ್ಲೆಗೆ ಸುಮಾರು ಎರಡು ಮೂರು ಟರ್ಮ್ಸ್ ಅಂದರೆ ಒಂದು 10 ವರ್ಷದಿಂದ ಇಲ್ಲಿ ಯಾವುದೇ ಸಚಿವ ಸ್ಥಾನ ಕೊಟ್ಟಿರೋಕ್ಕಿಲ್ಲ. ಕೋಲಾರ್ಗೆ ಜಿಲ್ಲೆಯಲ್ಲಿ ಯಾರಿಗೂ ಕೊಟ್ಟಿಲ್ಲ. ಈ ಜಿಲ್ಲೆಯಲ್ಲಿ ಹ್ಯಾಟ್ರಿಕ್ ಹೀರೋ 3 ಸಾರಿ ಗೆದ್ದಿರ್ತಕ್ಕಂಥ SN ನಾರಾಯಣಸ್ವಾಮಣ್ಣವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಅವರಿಗೆ ಕೊಟ್ಟಿದ್ದೇ ಆದರೆ ಜಿಲ್ಲೆಯ ಎಲ್ಲ ಜನಾಂಗಗಳು ಕೂಡ ಜೊತೆಯಲ್ಲಿ ತಗೊಂಡು ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರು ಸಾಧ್ಯವಾಗ್ತದೆ. ಜಿಲ್ಲೆಯಿಂದ ಸುಮಾರು ಈ ಕಡೆ ತಮಿಳುನಾಡಾಗಿರೋದ್ರಿಂದ, ಈ ಕಡೆ ಆಂಧ್ರ ಗಡಿಭಾಗ ಆಗಿರೋದ್ರಿಂದ ನಮ್ಮ ಜಿಲ್ಲೆ ಅಭಿವೃದ್ಧಿಯಲ್ಲಿ ಯಾವತ್ತೂ ಪುಟ್ಟವಾಗೇ ಬರ್ತಾ ಇದೆ. ಅದರಲ್ಲಿ ನಮ್ಮ SN ನಾರಾಯಣಸ್ವಾಮಣ್ಣವರು ಇಡೀ ಈ ಜಿಲ್ಲೆಯಲ್ಲಿ ಇಡೀ ಈ ತಾಲೂಕನ್ನು ತುಂಬ ಉನ್ನತ ಮಟ್ಟಕ್ಕೆ ಅಭಿವೃದ್ಧಿಗೆ ಎತ್ಕೊಂಡು ಹೋಗಿದ್ದಾರೆ. ಸುಮಾರು ಅನುದಾನಗಳನ್ನು ತಂದು ಸುಮಾರು ಡೆವಲಪ್ಮೆಂಟ್ ಇದು ಮಾಡಿರೋದ್ರಿಂದ, ಮತ್ತು ಇದೇ ಥರ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಅವ್ರು ಮಾಡ್ತಾರೆ. ಆಮೇಲೆ ಅತ್ಯಂತ ಚಾಣಾಕ್ಷತ ಇರ್ತಕ್ಕಂಥ ನಮ್ಮ SN ನಾರಾಯಣಸ್ವಾಮಣ್ಣವರು ವಿದ್ಯಾವಂತರು, ಆಮೇಲೆ ಎಲ್ಲನೂ ಕೆಲಸ ಗೊತ್ತಿರ್ತಕ್ಕಂಥವ್ರು. ಇಂಥವ್ರಿಗೆ ಯುವಕರು, ಇಂಥವ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಇಂಥವ್ರನ್ನ ಮುಂದೆ ತರಬೇಕು. ಜಾತ್ಯಾತಿ ಪರವಾಗಿ, ಬರೀ ಒಕ್ಕಲಿಗರ ಪರವಾಗಿ ಅಲ್ಲ, ಎಲ್ಲ ಜಾತಿಗಳ ಪರವಾಗಿ ನಾವು ಈ ನಾರಾಯಣಸ್ವಾಮಣ್ಣನ ಸಚಿವರನ್ನ ಮಾಡಬೇಕಂತಾಗಿ ನಮ್ಮ ಧೀಮಂತ ನಾಯಕ ಸಿದ್ದರಾಮಣ್ಣವ್ರನ್ನ, ಈಗ DK ಶಿವಕುಮಾರ್ ಸಾಹೇಬ್ರನ್ನ, ಮತ್ತು AICC ನಮ್ಮ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ನಾವು ಇಡೀ ನಮ್ಮ ಸಮುದಾಯದಿಂದ, ಇಡೀ ಒಕ್ಕಲಿಗ ಸಮುದಾಯದಿಂದ ಮತ್ತು ಎಲ್ಲರ ಸಮುದಾಯದಿಂದ ಅವ್ರನ್ನ ಮಂತ್ರಿ ಮಾಡಲೇಬೇಕು. ಯಾಕೆ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಈಗ ಹೊಸದಾಗಿ ಪುನರ್ರಚನೆ ಆಗ್ತಕ್ಕಂಥ ಮಂತ್ರಿ ಮಂಡಲದಲ್ಲಿ SN ನಾರಾಯಣಸ್ವಾಮಣ್ಣವ್ರಿಗೆ ಅವಕಾಶ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ಅದು ಯಾಕಪ್ಪ ಅಂದರೆ, ಸುಮಾರು 35 ವರ್ಷಗಳ ಅಪಾರ ಅನುಭವ ಇರತಕ್ಕಂಥ ಒಬ್ಬ ಶಾಸಕರು. ಸುಮಾರು 25 ವರ್ಷ ಪುರಸಭೆಯಲ್ಲಿ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅವರು ಹೋಗಿರ್ತಕ್ಕಂಥ ಎಲ್ಲ ಹುದ್ದೆಗಳಲ್ಲೂ ಅಪಾರವಾದಂಥ ಕೀರ್ತಿ ಮತ್ತು ಅಭಿವೃದ್ಧಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು 13 ವರ್ಷಗಳಿಂದ ಶಾಸಕರಾಗಿ, 2 ಬಾರಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿಯನ್ನು ಇಡೀ ರಾಜ್ಯದಲ್ಲಿ ನೋಡೋ ಥರ ಕೊಂಡೊಯ್ದಿದ್ದಾರೆ. ಏನಪ್ಪ ಅಂದರೆ, ಬಂಗಾರಪೇಟೆ ಅಭಿವೃದ್ಧಿಯಾಗಿದೆ, ಡೆವಲಪ್ಮೆಂಟ್ ಆಗಿದೆ. ಯಾರಿಂದ? SN ನಾರಾಯಣಸ್ವಾಮಣ್ಣವರು MLA ಆದಮೇಲೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವ್ರ ಅಧಿಕಾರ ಇವತ್ತಿರ್ಬೋದು, ನಾಳೆ ಇರ್ಬೋದು, ಯಾವಾಗಾದರೂ ಇರ್ಬೋದು, ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳು ಇವತ್ತು ಮಾಡೋಗಿದೆ. ಇವತ್ತು ನಾವು ಕಾಂಗ್ರೆಸ್ ಹೈಕಮಾಂಡಲ್ಲಿ ಬೇಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ಇಂಥ ಯುವಕರಿಗೆ ಕೊಟ್ಟರೆ
ಈ ಜಿಲ್ಲೆ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಯಾವುದೇ ಸ್ಥಾನ ಕೊಡಲಿ ಅವ್ರು ನಿಭಾಯಿಸುವಂಥ ಶಕ್ತಿ ಇರ್ತಕ್ಕಂಥವ್ರು. ಇವತ್ತು ಕೋಲಾರ ಜಿಲ್ಲೆಯಲ್ಲಿ 4 ಶಾಸಕರಿದ್ದಾರೆ, ಕಾಂಗ್ರೆಸ್ ಶಾಸಕರು. ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಎಸ್.ಎನ್. ನಾರಾಯಣ ಸ್ವಾಮಣ್ಣವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಕೇಳೋದು ಇವತ್ತು ನಮ್ಮ ಪುಣ್ಯ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡು ಒಳ್ಳೆಯ ರೀತಿಯಲ್ಲಿ ಪರಿಗಣಿಸಿ ಇವರಿಗೆ ಮುಂದೆ ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಲೇಬೇಕು ಅಂತ ಕೆಂಪೇಗೌಡ ಒಕ್ಕಲಿಗರ ಸಂಘ ಹಾಗೂ ಬಂಗಾರಪೇಟೆ ಎಲ್ಲ ಸಮಾಜದವರಿಂದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.